ಈಗ ನಾವು ಬೆಂಗಳೂರಿಂದ ವೈನಾಡ್ ಹೋಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಇದೆ. ಆಲ್ರೆಡಿ ಮಾರ್ನಿಂಗ್ 5 o'clock ನಾವು ಬಿಟ್ಟಿದ್ದು ಜಾಗ. ವೈನಾಡ್ ಹತ್ತತ್ರದಲ್ಲೇ ಇದ್ದೀವಿ. ಅದು ತಿನ್ಬೇಕಾದ್ರೆ ಒಂದು ಬಿದ್ದೋಯ್ತು. ಗಣೇಶ್ ಸರು ವೇಸ್ಟ್ ಆಗುತ್ತೆ ಅಂತ ಯಾಕೆ ಸರ್ ಓಡ್ತಾ ಇದ್ದೀರ? ನಮ್ಮದು ಟಿ ಟಿಯಲ್ಲಿ ಬಂದಿದ್ದೀವಿ ಈ ಸಲ. ಯಾವಾಗಲೂ ಇನೋವಾ ಕಾರು ಇರೋದು, ಈ ಸಲ ಟಿ ಟಿ. ನೋಡೋಣ ಯಾವ ಥರ ಇದೆ ಜರ್ನಿ, ಎಲ್ಲ ತೋರಿಸ್ತೀವಿ. ಫಸ್ಟ್ ಎಕ್ಸ್ಪೀರಿಯೆನ್ಸು ಒಟ್ಟಿನಲ್ಲಿ ಒಂಥರ ಫುಲ್ ಜಾಲಿ ಇದೆ. ಜಾಲಿ ಹೋಗ್ತಾ ಗೊತ್ತಾಗುತ್ತೆ ಜಾಲಿ ಇದೆಯಾ ಇಲ್ಲ ಏನಿದೆ ಅಂತ. ಓಕೆ, ಇಲ್ಲಿಗ ಸ್ಮಾಲ್ ಸ್ಟೋರಿ ಮಾಡ್ತಾ ಇದ್ದೀವಿ. ಒಂದು ಇಲ್ಲೇನು ಫೇಮಸ್ ಈಗ ತಿಂದಿದ್ದು ನಾವು ನೇಮು ಇಡ್ಲಿ ಅಲ್ಲ, ಇಡಿಯಪ್ಪಮ್ಮ ಎಲೆಯಪ್ಪಮ್ಮ ಏನೋ ಹೇಳಿದ್ರು. ಅದು ಅರ್ಜುನ್ ಕೇಳಿದ್ರೆ ಗೊತ್ತಾಗುತ್ತೆ. ಇಡಿಯಪ್ಪಮ್ಮ ಅನ್ಕೊತೀವಿ. ಇಲ್ಲಿ ಸ್ಪೆಷಲ್ ಅದು ಸ್ವೀಟ್, ಅದು ತುಂಬ ಸೂಪರಾಗಿದೆ ತಿನ್ನೋದಕ್ಕೆ. ಆಮೇಲೆ ತೋರಿಸ್ತೀನಿ ಅದು ಯಾವುದು ಅಂತ. ಬನಾನಾ, ಬೆಲ್ಲ, ಅಕ್ಕಿ ಮತ್ತು ಕಾಯಿ ಮಿಕ್ಸ್ ಮಾಡ್ಬೋದು, ಕೊಬ್ಬರಿ ಅದೆಲ್ಲ ಮಿಕ್ಸ್ ಮಾಡಿ ಮಾಡೋದಂತೆ. ತುಂಬ ಚೆನ್ನಾಗಿದೆ. ತಿನ್ವಿ ನಾವು. ಆಮೇಲೆ ನಾನು ತೋರಿಸ್ತೀನಿ ಯಾವುದು ಅಂತ. ಈಗ ಅದರದ್ದು ಶೂಟ್ ಮಾಡಬೇಕು. ಮೈ ಇಂಡಿಯಾಗೆ ಒಂದು ಸ್ಮಾಲ್ ಸ್ಟೋರಿ ಮಾಡ್ತಾಯಿದ್ದೀವಿ. ಆ ಶೂಟಿಂಗ್ ಪ್ರೊಸೆಸ್ಸು ಹೆಂಗಿರುತ್ತೆ ತೋರಿಸ್ತೀನಿ, ಬನ್ನಿ. ಚೆನ್ನಾಗಿ ಮಾಡ್ತಾರೆ ಅವರು, ಫೇಮಸ್ಸು. ಇದೊಂದು ಉಂಡಿಯಪ್ಪ ಅಂತ ಹೇಳಿದ್ರೆ ಕೇರಳದಲ್ಲಿ ಇದು ತೆಟ್ಟು ರೋಡಲ್ಲಿ ಸಿಗುವಂಥ ಒಂದು ಐಟಮು. തിണ്ടി ഭാരി ಚೆನ್ನಾಗಿದೆ. ആൾക്കാർ ഇറങ്ങി നടന്നു പോകുമ്പോൾ കയറിയിരിക്കാനൊക്കെ കൂടി തിരുമല അമ്പലത്തിലേക്ക് DC ഫോറസ്റ്റുകാർ കൊടുത്താണ് ഒരു 20 സെൻറ്റ് സ്ഥലം. അന്ന് പോലെ അച്ഛൻ്റെ ആൾക്കാരെ നടത്തിക്കൊണ്ടിരുന്നത്. ಹೇಗಿದೆ? ಹೆಸರೇನು? ಸಂತು. ಉಣ್ಣಿಯಪ್ಪ. ಉಣ್ಣಿಯಪ್ಪ. ಉಣ್ಣಿ ಮೀನ್ಸ್ ಸ್ಮಾಲ್, ಅಪ್ಪಂ ಮೀನ್ಸ್ ಅಪ್ಪಂ. ಓಕೆ, ಹಂಗೆ ಇಟ್ಕೊಳ್ಳಿ. ಮುಂದೆ ಹಿಡಿಯಲ್ಲಿ. ಹಾಂ, ಅಲ್ಲ ಮೇಲೆ ಎತ್ತಿ, ಹಾಗೆ ಇಟ್ಕೊಳ್ಳಿ. ಅದು ಅಲ್ಲಿ ಇಟ್ಬಿಟ್ಟು ಆಮೇಲೆ ತೊಗೊಳೋಣ. ಅಲ್ಲಿ ಇಡಿ. ಶೂಟೆಲ್ಲ ಮುಗೀತು. ಶೂಟ್ ಮುಗಿಸ್ಕೊಂಡು ಈಗ ಟಿಟಿಗೆ ಅನ್ಲೋಡ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದೀವಿ. ಉಣ್ಣಿಯಪ್ಪ ಕಡೆ ಶೂಟ್ ಮಾಡಿದೆ. ಮತ್ತು ಅಲ್ಲಿ ಪಿಕಲ್ ಸಿಕ್ಕಿದೆ, ಕೇರಳ ಪಿಕಲು. ಇದು ತುಂಬ ಟ್ರೆಡಿಷ್ನಲ್ ಪಿಕಲು, ಅದು ತೊಗೊಂಡಿದೆ. ಮತ್ತು ನಮ್ಮದು ಸಿನಿಮಾಟೋಗ್ರಾಫರ್ ಅರುಣ್ ಒಂಥರ ಹೀರೋ ಆಗಿಬಿಟ್ಟಿದೆ. ಅಲ್ಲಿ ಯಾರು ಬಂದು ಅವ್ರ ಹತ್ರ ಕೇಳ್ತಾ ಇತ್ತು, ಏನೋ ನೀವು ಫಿಲ್ಮಲ್ಲಿ ಏನೋ ಆ್ಯಕ್ಟ್ ಮಾಡಿದ್ದೀಯ, ನೀವು ಹೀರೋ ಥರ ಇದೆ, ಫಿಲ್ಮ್ ಹೀರೋ ಥರ ಇದೆ. ಅದು ನಮ್ಗೆ ಸ್ವಲ್ಪ ಅದ್ಭುತ ಆಗೋಯ್ತು. ಇದು ಸಿನಿಮಾಟೋಗ್ರಾಫರು ಹೀರೋ ಥರ ಆಗಿದ್ದೆ ಫಸ್ಟ್ ಟೈಮ್. ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಬಟ್ ಉಣ್ಣಿಯಪ್ಪಮ್ಮು ತಿಂದ್ವಿ. ಮೇಲೆ ಒಬ್ಬರು ಕಾಯ್ತಾ ಇದ್ರು. ವಾವ್, ನಮ್ಮ ಬಾಸ್. ಈಗ ಇಲ್ಲಿಂದ ಡೈರೆಕ್ಟ್ ವೈನಾಡ್ ಹೋಗ್ತೀವಿ. ವೈನಾಡ್ ಆದಮೇಲೆ ಮೋಸ್ಟ್ಲಿ ಇವತ್ತು ಶೂಟ್ ಏನಿರಲ್ಲ. ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ನಾಳೆಗೆ ಶೂಟ್ ಪ್ರಿಪ್ರೇಷನ್ಗೆ ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಮಾಡಬೇಕು. ಉಣ್ಣಿಯಪ್ಪಮ್ಮ ಟೇಸ್ಟು ಸಖತ್ತಾಗಿತ್ತು ಸರ್, ಸೀರಿಯಸ್ ತುಂಬ ಇಷ್ಟ ಆಯ್ತು ನನಗೆ. ಅದೇನೇನು ಬನಾನಾ ಆ್ಯಂಡ್ ಅಕ್ಕಿ, ಬನಾನಾ, ತುಪ್ಪ ಮತ್ತು ಇದು ಬೆಲ್ಲ. ಓಕೆ, ಮೋಸ್ಟ್ಲಿ ಬೇರೆ ಕಡೆನೂ ತಿಂದಿದ್ದೀನಿ, ಬಟ್ ಇಲ್ಲಿನ ಟೇಸ್ಟ್ ಥರ ಸಿಗಲ್ಲ. ಫ್ರೆಶ್ ಆಗಿತ್ತು, ಸಖತ್ತಾಗಿತ್ತು. ಈ ಕಡೆ ಯಾರಾದರೂ ಬಂದರೆ ಮಿಸ್ ಮಾಡಬೇಡಿ, ಟ್ರೈ ಮಾಡಿ. ನಾನು ಮನೆಗೆ ಪಾರ್ಸೆಲ್ ತೊಗೊಳೋಣ ಅಂದ್ಕೊಂಡೆ, ಬಟ್ ನಾವು ವಾಪಸ್ ಮನೆಗೆ ಹೋಗೋದು ಆಲ್ಮೋಸ್ಟ್ 1 ವೀಕ್ ಆಗುತ್ತೆ. ಅದು 1 day 2 day ಅಷ್ಟೇ ಇರುತ್ತೆ. ನೋಡೋಣ, ನೆಕ್ಸ್ಟ್ ಟೈಮ್ ವಾಪಸ್ ಇದೇ ರೂಟಲ್ಲಿ ಏನಾರು ಬಂದರೆ ಮತ್ತೆ ತೊಗೊತೀವಿ. ಪಾರ್ಸಲು ತೊಗೊಂಡಿದ್ದೀವಿ. ವೈನಾಡ್ ಹೋದ್ಮೇಲೆ ಇವತ್ತು ಫುಲ್ಲು ರಾತ್ರಿಗೆ ಊಟ ತಿನ್ನೋಕ್ಕಾಗುತ್ತಾಗಲ್ಲ ಗೊತ್ತಿಲ್ಲ. ಮಧ್ಯಾಹ್ನ ಅಂತೂ ಸ್ಕಿಪ್ ಆಗಿದೆ. ಸರ್ ಆ ಥರ ತಿನ್ನಿಸಿದ್ದಾರೆ. ಸರ್ ಮಾತಾಡ್ತಾರೆ. ಸೊ ಹೀಗೆ ಇದೊಂದು ತುಂಬ ವಿಶೇಷ ಆಗಿದ್ದು ಒಂದು ಸ್ನ್ಯಾಕ್ಸು. ಕೇರಳದಲ್ಲಿ ಉಣ್ಣಿಯಪ್ಪವೆಂದು ಹೇಳ್ತಾ ಇದೆ. ಸೊ ಅಷ್ಟು ಟೇಸ್ಟ್ ಇದೆ. ಸೊ ನಾವೊಂದು ಡಿಸೈಡ್ ಮಾಡಿದೆ ಮೈಂಡಿಯಾಗೋಸ್ಕರ ಒಂದು ಶಾರ್ಟ್ ಫಿಲ್ಮ್ ಇದ್ರ ಬಗ್ಗೆ ಮಾಡೋಣ ಅಂದೆ. ಸೊ ವಿ ಶಾರ್ಟ್ ಅ ಫಿಲ್ಮ್, ಸ್ಮಾಲ್ ಫಿಲ್ಮ್ ಆನ್ ದಿಸ್ ಪರ್ಟಿಕ್ಯುಲರ್ ಸ್ನ್ಯಾಕ್ಸ್ ಕಾಲ್ಡ್ ಉಣ್ಣಿಯಪ್ಪಂ. ಮೈಂಡಿಯಾನಲ್ಲಿ ಅಪ್ಲೋಡ್ ಆಗುತ್ತೆ. ಫಿಲ್ಮ್ ರೆಡಿ ಆದಮೇಲೆ ಕ್ಲಿಕ್ ಮಾಡಿ ನೋಡಿಕೊಂಡು ಮತ್ತು ಈ ಕಡೆ ಬಂದರೆ ಮಿಸ್ ಮಾಡಬೇಡಿ. ದಯವಿಟ್ಟು ಮಾತ್ರ ಮಿಸ್ ಮಾಡಬೇಡಿ ದಯವಿಟ್ಟು. ಯಾಕೆಂದರೆ ಆ ಟೇಸ್ಟ್ ಇನ್ನು ಫ್ಲೇವರ್ ಹೌದು, ವೆರಿ ಬ್ಯೂಟಿಫುಲ್. ಇಟ್ಸ್ ರಿಯಲಿ ಡಿಫ್ರೆಂಟ್. ಅದಕ್ಕೆ ನಾನು ಕೇಳಿದೆ ನಿಮಗೆ, ಹೌದು ವಾರ ಏನಾದ್ರು ಇಡ್ಬೋದಾ ಸರ್ ನನ್ನ ಮನೆಗೆ ತೊಗೊಂಡು? ಇಲ್ಲ, 1 ವಾರ ಆಗಲ್ಲ. ಯಾಕಂದರೆ ಮೋಸ್ಟ್ಲಿ ಇಟ್ ಲಾಸ್ಟ್ ಓನ್ಲಿ ಫಾರ್ ಎ ಡೇ. ಬಿಕಾಸ್ ನನಗೆ ಏನಂತಂದರೆ ಸರ್, ಆಲ್ಮೋಸ್ಟ್ ನನಗೆ ಯಾವ ಥರ ಅಂತ ನಾನೇನಾದ್ರು ತಿಂದರೆ ಮನೇಲಿ ಅವರು ತಿನ್ನಿಸ್ಬೇಕು ಅನ್ನೋದು ತುಂಬ ಇಷ್ಟ. ಹೌದು. ಕೇರಳ ಸೈಡ್ ಬಂದರೆ ಒಳ್ಳೊಳ್ಳೆ ತಿಂಡಿ ಸಿಗುತ್ತೆ. ಅದು ಟ್ರೆಡಿಷನಲ್ ಐಟಮ್ಸ್ ತುಂಬ ಜಾಸ್ತಿ ಇದೆ ಈ ಕಡೆ. ಮಂಗಳೂರು, ಕೇರಳ ಈ ಕಡೆ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಟ್ರೆಡಿಷನಲ್ ಐಟಮ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಅರುಣ್.
for shooting a beautiful film. ಥ್ಯಾಂಕ್ ಯು And we will see you soon on YouTube. ಆ್ಯಂಡ್ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ವಯನಾಡು ಹೋದ್ಮೇಲೆ ಮತ್ತೆ ಸಿಗ್ತೀವಿ ಸರು ನಾವೆಲ್ಲನೂ ಪ್ಲಾನಿಂಗು ನಾಳೆಗೆ ಶೂಟ್ಗೆ ಏನೇನು ಮಾಡಬೇಕಂತ ಪ್ಲಾನ್ ಮಾಡೋದಕ್ಕೆ ಸಿಗೋಣ. ಬಾಯ್ ಬಾಯ್. Bye. ಇಲ್ಲೊಂದು ಮನೆ ಸಿಕ್ಕಿದೆ ವಯನಾಡು ನಿಯರ್ ಬೈ ಒಂದು 3-4 ಕಿಲೋಮೀಟ್ರ್ ಮುಂಚೆನೇ. ಏನಕ್ಕೆ ಅಂದರೆ ಒಂದು ಇಲ್ಲಿ ಇಂಟರ್ವ್ಯೂ ಇದೆ, ಅವ್ರದ್ದು ಇಂಟರ್ವ್ಯೂ ಮಾಡಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಎಲ್ಲ ಮಧ್ಯದಲ್ಲಿ ಮರಗಳೇ ತುಂಬ್ಕೊಂಡಿದೆ, ಮನೆ ಮಧ್ಯದಲ್ಲಿ ವೆರಿ ಬ್ಯೂಟಿಫುಲ್ ಆಗಿದೆ. ತುಂಬಾ ಫ್ರೂಟ್ಸ್ ಗಿಡಗಳಿದೆ, ರಾಮಫಲ, ಲಕ್ಷ್ಮಣ ಫಲ, ಬನಾನಾ, ಕಾಫಿ, ಟೀ, ಫ್ಲವರ್ಸ್, ಮ್ಯಾಂಗೋ. ಇಲ್ಲೊಂದು ನಾಯಿ ಇದೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ನೋಡಿ. ಏನು ಮಾಡೋದು, ಹೊಡೋಯ್ತು. ಈ ಜಾಗ ನೋಡಿ ಅಡುಗೆ ಮಾಡೋದಕ್ಕೆ ವಾಟ್ ಎ ಬ್ಯೂಟಿಫುಲ್, ಸಕ್ಕದಾಗಿದೆ. ಅದೊಂದು ಬನಾನಾ ಕಟ್ ಮಾಡಿ ಇಟ್ಟಿದ್ದಾರೆ. ಅಡುಗೆ ಮಾಡೋದು ಪ್ಲೇಸ್ ಅನಿಸುತ್ತೆ, ಚೆನ್ನಾಗಿದೆ. ನಾನು ಕರೆದ್ರೆ ಬೊಗಳ್ತಾ ಇತ್ತು, ನೀವು ಕರೆದಿದ್ದ ತಕ್ಷಣ ಆರಾಮಾಗಿದೆ ನೋಡಿ. ಇದು ಉಯ್ಯಲೆ ಥರ ಅಷ್ಟೇ, ಉಯ್ಯಲೆ ಅಲ್ಲ, ಬಟ್ ಚೆನ್ನಾಗಿದೆ. ಬಟ್ ಅಂದರೆ ಮೇಲ್ಗಡೆ ತುಂಬ ಹಳೇದು ಅನಿಸುತ್ತೆ. ಅದು ಕುತ್ಕೊಂಡು ವೆಯ್ಟ್ ಏನಾರು ಬಿಟ್ಟರೆ ಕಟ್ಟಾಗ್ಬಿಡುತ್ತೆ, ಕೇರ್ಫುಲ್ ಆಗಿರಬೇಕು. ಅರ್ಜುನ್ ಹೇಳಿಲ್ಲ ಅಂದಿದ್ರೆ ಮೋಸ್ಟ್ಲಿ ಕಟ್ಟಾಗ್ಬಿಡೋದು. ನೀವು ಹೇಳಿದ್ದಕ್ಕೆ ಎದ್ದೇಳ್ದೆ, ಇಲ್ಲಾಂದರೆ ಕಟ್ಟಾಗ್ಬಿಡ್ತಾಯಿತ್ತು. ಅದೇ ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ ಅಂತೆ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಹೊರಗಡೆ ಮಾತ್ರ ಈಗ ಅಷ್ಟೇ, ಒಳಗಡೆ ಮೋಸ್ಟ್ಲಿ ಬಿಡೋಲ್ಲ, ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಕಲ್ಲೇ ಕಟ್ಟಿದ್ದಾರೆ ಕಂಪ್ಲೀಟ್ಲಿ ಆ ಮನೆ. ಇದು ಬಂದರೆ ಮಡ್ ಬ್ಲಾಕ್ಸ್. ಇಲ್ಲಿ ಕುತ್ಕೊಂಡು ನಿಮ್ಮದು ನಾನು ಹೇಳಿದಲ್ವಾ ಹಾಂ, ಈ ಮನೆ ಬಗ್ಗೆ. ಅದೇ ಆ ಜಾಗ ಮತ್ತು ಆ ಸರೌಂಡಿಂಗೂ ಆ ಪ್ಲೇಸ್ ಹಂಗಿರಬೇಕು, ಆವಾಗ ಬ್ಯೂಟಿಫುಲ್ ಅನಿಸುತ್ತೆ. ಇದು ಈ ಥರದ್ದು ಕಟ್ ಮಾಡಿದ್ರೆ ನಿಮ್ಮ ಮನೆ ಹತ್ರ ಇದೆಯಲ್ಲ ಅದಲ್ವ ಸರ್? ಒಂದು ಚಿಕ್ಕ ಇದಾಕಿದ್ರೆ ಸಾಕ ಕಡ್ಡಿ? ಹೌದು, ಐವಿ ನೋಡಿ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಒಂದು ಚಿಕ್ಕದು ಹಾಕಿದ್ರೆ ಸಾಕು, ಕಂಪ್ಲೀಟ್ಲಿ ಕಾಂಪೌಂಡು ಇದಾಗುತ್ತೆ, ಕವರ್ ಆಗುತ್ತೆ. ಐವಿನಾ ನೇಮು? ಐವಿ ಅಂತ ನೇಮು. ಯಾರಿಗಾದ್ರೂ ಬೇಕಾದರೆ ಈ ಥರದ್ದು ನಿಮ್ಮ ಮನೆ ಹತ್ರ ಕಾಂಪೌಂಡಲ್ಲೂ ಹಾಕ್ಬೋದು. ಐವಿ ಅಂತ ನೇಮ್. ಕಾರ್ಗೂ ಒಂದು ಶೆಡ್ ಥರ ಇದೆ ನೋಡಿ. ನಮ್ಮ ಕಡೆ ಎಲ್ಲನೂ ರೇಕ್ ಶೀಟಲ್ಲಿ ಹಾಕ್ತಾರೆ, ಈ ಕಡೆ ಹೆಂಚಲ್ಲಿ ಹಾಕಿದ್ದಾರೆ. ಆ ಮರನೂ ಕಡಿದೆ, ಅದಕ್ಕೆ ಅಟ್ಯಾಚ್ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ನೇಚರ್, ಮರ ಕಟ್ ಮಾಡಿಲ್ಲ, ನೇಚರ್ ಮಧ್ಯದಲ್ಲಿ ಇವರು ನೇಚರ್ನ ಉಳಿಸ್ಕೊಂಡು ಮನೆ ಪ್ರಿಪೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದೇ ಥರನೇ ಇಷ್ಟ ನನಗೂ. ಬಂದರು ಇವರು ಸರು ಬ್ಯುಸಿ ಇದ್ದಾರೆ. ನಮಗೆ ಅಂತ ಚಪ್ಪಲಿ ಹಾಕೊಳಂಗಿಲ್ವ, ಇಲ್ಲೇ ಬಿಡಬೇಕು ಸೂಪರು. ನಮಗೆ ಅಂತ ಇಲ್ಲೇ ಮನೆ ಹತ್ರ ಬೆಳೆದಿರೋ ಬನಾನಾ ಕೊಟ್ಟಿದ್ದಾರೆ. ನೋಡಿದ್ರೇ ಗೊತ್ತಾಗುತ್ತೆ. ಅದೇ ಸೇಮ್ ಟೆಂಪಲ್, ಗಣೇಶ ಟೆಂಪಲ್. ಚೆನ್ನಾಗಿದೆ. ಬಟ್ ನಾವು ಬೆಂಗಳೂರಲ್ಲಿ ತಿನ್ನೋ ಏಲಕ್ಕಿ ಬಾಳೆಹಣ್ಣಿಗೂ ಇದಕ್ಕೂ ಎಷ್ಟು ಫೀಲ್ ಇದೆ ನೋಡಿ. ತಿಂದರೆ ಮಾತ್ರ ಗೊತ್ತಾಗುತ್ತೆ ಇದು, ಸೀರಿಯಸ್ಲಿ, ಸುಮ್ಮನೆ ಏನು ಹೇಳ್ತಿಲ್ಲ. ಗೊತ್ತಿರುತ್ತೆ ತುಂಬ ಜನಕ್ಕೆ ಹಳ್ಳಿಲಿ ಬೆಳೆದಾಗ ತಿನ್ನೋದು. ಬಟ್ ಇದು ಏನು ಬನಾನ ಸರ್? ಕೇರಳ ಬನಾನ, ಏಲಕ್ಕಿ ಥರ. ಏಲಕ್ಕಿನೇ, ಏಲಕ್ಕಿ ಗಿಡಕ್ಕೆ ಹಾಕ್ಬಿಡ್ತೀನಿ. ಪ್ಲೀಸ್ ಫಿನಿಶ್. ಇವ್ರದ್ದು ಇಂಟರ್ವ್ಯೂ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅವ್ರು ಹೇಳಿದ್ರು ನನಗೆ ಒಂದು ಕಾಲಲ್ಲಿ ಇದ್ದೀನಿ ನಾನು, ನಮ್ಮದು ಸೊಸೈಟಿ ಇಲ್ಲೇ ಇದೆ, ನಮ್ಮ ಟೀಮ್ ಎಲ್ಲನೂ ವೆಯ್ಟ್ ಮಾಡ್ತಿದ್ದಾರೆ ನಿಮಗೆ ಅಂತ. ಅವ್ರ ಜೊತೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಬನ್ನಿ, ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆ ಸೊಸೈಟಿ ಹತ್ರ ಹೋಗ್ತಾ ಇದ್ದೀವಿ ಈಗ. ಕಂಪ್ಲೀಟ್ಲಿ ಇವರೇ ಫಾರ್ಮಿಂಗ್ ಮಾಡಿರೋದಂತ ಅಕ್ಕಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಇಂಥ ಪ್ಲೇಸಲ್ಲಿ ಮನೆ, ಆ ಜಾಗದಲ್ಲಿ ಮನೆ ಇರೋದು ಚೆನ್ನಾಗಿದೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಸರ್. ಈ ಥರ ಜಾಗಗಳು ನಮ್ಮ ಕಡೆ ಎಲ್ಲಿ ಸರ್? ಇಷ್ಟೆಲ್ಲ ಲ್ಯಾಂಡ್ಸ್ಕೇಪು
ಕಷ್ಟ ಇದೆ. ನಾವು ಈ ಕಡೆ ಬಂದು ಸೆಟ್ಲ್ ಆಗಬೇಕಷ್ಟೇ. ಹೌದು. ನಾವು ಅಲ್ಲೇ ನಮಗೆ ಬೇಕು ಅಂದರೆ ಅಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಹೌದು. ಈ ಥರ ಜಾಗದಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ಬೇಕು. ಹಾಂ 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 ನಾವು ವಾಕ್ ಹೋಗ್ತೀವಿ. ಸಕ್ಕದಾಗಿದೆ. ತುಂಬ ದೂರ ಇದೆ ಅಂತೆ ನಡ್ಕೊಂಡು ಹೋಗೋದಕ್ಕೆ. ಗಾಡಿಗೆ ಎತ್ಕೊಂಡ್ಬಿಡ್ತೀವಿ, ಹೋಗ್ತಾ ಹೋಗ್ತಾ ಶೂಟ್ ಮಾಡ್ತೀವಿ. ಮತ್ತು ಇನ್ನೊಂದು ಗಾಡಿ ಬಂದರೆ ಟರ್ನ್ ಮಾಡೋಕ್ಕೆ ಕಷ್ಟ ಅಲ್ವಾ? ಆಗುತ್ತಾ? ಸ್ವಲ್ಪ ಕಷ್ಟ. ಹಾಂ ಏನೋ ಮುಂದೆ ಗೊತ್ತಿಲ್ಲ, ಅದೇ ನೋ ಬೋರ್ಡ್ ಇಲ್ಲ. ಹಂಗೆ ಸ್ಟ್ರೈಟ್ ಹೋಗಿ ಒಂದೇ ರೋಡ್ ಅಂತ ಹೇಳಿದ್ರಲ್ವಾ, ಕೋಕೋನಟ್ ಟ್ರೀಯಿಂದ ಹಂಗೆ ಸ್ಟ್ರೈಟ್ ಒಂದೇ ರೋಡ್ ಹೋಗಿ ಅಂದರು. ಅವ್ರು ಬಂದಿದ್ರೆ ಚೆನ್ನಾಗಿತ್ತು ನಮ್ಮ ಜೊತೆ, ಅವ್ರು ಬರಲಿಲ್ಲ, ಅದೇ ಪ್ರಾಬ್ಲಮ್. ಇರಿ ಒಂದು ನಿಮಿಷ, ಗೊತ್ತಿಲ್ಲ. ಮಲಯಾಳಮಲ್ಲಿ ಹಾಕಿದ್ದಾರೆ. ಇಲ್ಲೇನಾ? ಅಷ್ಟು 20 ಮಿನಿಟ್ಸಿಂದ ಈ ಕಡೆ ಆ ಕಡೆ ರೌಂಡ್ ಹೊಡೆದು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಈಗ ಅವರು ಲೊಕೇಶನ್ ಕಳಿಸಿದ್ದಾರೆ, ಯಾಕಂದರೆ ನೆಟ್ವರ್ಕ್ ಇರಲಿಲ್ಲ. ನಾಳೆ ಶೂಟು ಎಲ್ಲೆಲ್ಲಿ ಮಾಡ್ತೀವಿ ಅಂತ ಅವರೇ ಮೇಯ್ನ್ಲಿ ಪ್ಲಾನಿಂಗ್ ಕೊಡೋದು. ಈಗ ಹೋಗಬೇಕು ಈ ಕಡೆಗೆ, ಒಂದು 300 ಮೀಟ್ರ್ ಇದೆ. ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಮೇಲ್ಗಡೆ ಅಲ್ಲಿವರೆಗೂ ಹೋಗ್ಬೇಕು. ಹೋಗೋಣ ಬನ್ನಿ. ಕ್ರಿಯಾ ಬೆಟರ್ ಲ್ಯಾಪ್ಟಾಪ್ is it? Or print out? Print out I have of the short division, not the script. Can you bring that? The short division. But that's in the bag, no? Yeah, I'll bring the bag if that's okay. Okay. But just that my laptop has less charge. Is that okay? Just get the charger also, no? Yeah, I'll bring the charger. Is there a plug point? Must be. Yeah, we should be well equipped wherever we go for the shoot, because you never know what happens in the last moment. Yeah. And so in that process, we should have an open mind in terms of accepting, making changes in the last moment and things like that. Unless everybody has got that the same mindset, the project will not move, forward and successfully. Yeah. So that's the way factual films are being made. And me, Aaron, Arjun, we have been working together for close to about 7-8 years now, and we become good friends in that process. And also, there's a chemistry between all of us. We each one of us know that what we exactly need to do in any challenging or any difficult circumstances. So, Adanai, that is a recipe for our success, and we are going to start a new project, international project on climate change and indigenous knowledge. So how indigenous knowledge can help to mitigate climate change and also to preserve our natural ecosystem. Yes, all good to go. Thank you so much. See you later. Yeah. ನೋಡಿ ಚಿಕ್ಕದು, ಮೋಸ್ಟ್ಲಿ ನೀರು ಎಲ್ಲಿಂದ ಬರ್ತಿದೆ ಗೊತ್ತಿಲ್ಲ. ಇಲ್ಲಿಂದ ಕನೆಕ್ಷನ್ ಕೊಟ್ಟು ಈ ಕಡೆ ಹೋಗ್ತಾ ಇದೆ. ಚೆನ್ನಾಗಿರುತ್ತೆ ಈ ಥರ ಲೊಕೇಶನ್ಸಲ್ಲಿ ಮನೆಗಳಿದ್ರೆ, ಬ್ಯೂಟಿಫುಲ್ ಆಗಿರುತ್ತೆ. കണിക്കുന്ന പൂക്കുന്നതൊക്കെ ടെമ്പറേച്ചർ റീജിയനിലാണ് കണിക്കുന്ന സാധാരണ പൂക്കുന്നത്. ഇപ്പം മഴ
കണിക്കൊന്ന നേരത്തെ പൂക്കുകയാണെങ്കിൽ അല്ലെങ്കിൽ ടെമ്പറേച്ചർ കൂടുതലാണ്, ആ വർഷം മഴ കുറയാം എന്നുള്ള രീതിയിലൊക്കെ ചില ട്രഡീഷണൽ ഇൻഡിജിനസ് നോളജ് വെച്ച് ഫാമേഴ്സ് തന്നെ അനുമാനിക്കുന്നവരുണ്ട്. ഇത് വയനാട് ജില്ലയുടെ മാപ്പാണ്. ഇതിൽ ഓരോന്നും കാണിക്കുന്നത് വാളാട്, മാനന്തവാടി, പുൽപ്പള്ളി, പടിഞ്ഞാറത്തറ, ഇതെല്ലാം ഓരോ താലൂക്കുകളാണ്. മാനന്തവാടി. അപ്പൊ ആ റേഞ്ചേജസിൽ പെയ്യുന്ന ഓരോ മഴയുടെ അളവ് അനുസരിച്ചിട്ടാണ് ഇത്. തിരുനെല്ലി ഈ ഒരു ഹിൽ ഏരിയ ആണ് ഇത്. നമ്മുടെ ഫാർമേഴ്സ് പിന്നെ അവരെ ആക്ടിവിറ്റീസ് ഒക്കെ പ്രിപ്പയർ ചെയ്യുക. അതുകൊണ്ട് തന്നെ ആ ഫ്ലഡ് നമ്മുടെ ഫാർമേഴ്സിനെ വലിയ രീതിയിൽ എഫക്ട് ചെയ്തിട്ടില്ല. ബാക്കി എല്ലാ കർഷകരും നന്നായി എഫക്ട് ചെയ്തൊരു ഫ്ലഡ് ആയിരുന്നു 2018. ಆಲ್ಮೋಸ್ಟ್ 1 hour ಡಿಸ್ಕಸ್ ಆಯಿತು, ಮೀಟಿಂಗ್ ಎಲ್ಲ ಮುಗೀತು. ಈಗ ಇನ್ನೇನು ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅರ್ಧ ಗಂಟೆ ಆಗ್ಬೋದು ಮೋಸ್ಟ್ಲಿ. ರೂಮ್ಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗೋಣ. ಬಾಯ್. ಇದೆಲ್ಲ ಆದಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಅಷ್ಟರೊಳಗಡೆ ನಂದು ಕಾಲ್ಸು ಎಲ್ಲ ನಂದು ಮೀಟಿಂಗ್ ಮುಗ್ದಿದೆ, ಬನ್ನಿ ಇಂಟರ್ವ್ಯೂ ಏನಾಗುತ್ತೆ ಅದನ್ನ ಇವತ್ತು ಮುಗಿಸೋಣ, ನಾಳೆ ಬಿ-ರೋಲ್ ಶೂಟ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಟರ್ವ್ಯೂ ಮಾಡ್ತಾ 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 ಹಂಗೆ ಕತ್ಲಾಗೋಯ್ತು. ಇವತ್ತೊಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆ ಸಿಗ್ತೀನಿ. ಈ ಥರ ವಿಡಿಯೋಗಳು ಇನ್ನೂ ಬೇರೆ ಬೇರೆ ಥರನೇ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. Last